ಇದ್ಯಾಕವ ಶೋಭಾ ಇಟ್ ಬೀರನ್ ಬಂದ್ಬಿಟ್ಟೆ? ಇನ್ನೇನ್ ಮಾಡ್ಬೇಕಾಗಿತ್ತು? ಮಂತವ್ ಬಿಟ್ಬಿಟ್ಟು ಹೋಗು ಅಂದ್ರೆ ಇನ್ನೆಲ್ಗೆ ಹೋಗ್ಬೇಕಾಗಿತ್ತು? ಅರುಣ ಎಲ್ಲೋದ್ನವ? ನಾನನ್ ಬಿಟ್ಬಿಟ್ಟು ನೀನು ಹೋಗು ಅಂತ ಅಂದ್ಬಿಟ್ಟು ಎಲ್ಲ ಹೋದ್ರು. ಎಲ್ಗೂ ಕರ್ಕೊಂಡೋಗ್ಲಿಲ್ವೇ? ಎಲ್ಗೂ ಇಲ್ಲ, ಮಕ್ಳನ್ನ ರೌಂಡ್ ಹಾಕಿಸ್ಕೊಂಬಂದು ಬಿಟ್ಬಿಟ್ಟು ಹೋದ್ರು. ಹೋಗ್ಲಿ ಹೋಗವ ಒಳಿಕೆ ಬರ್ಲಿ, ನಾನು ಕೇಳ್ತೀನಿ. ಯಾಕವ ಹಿಂಗ್ ಮಾಡ್ಬಿಟ್ಟ ಈ ವರುಣ? ಏನ್ ಮಾಡೋದು? ಏನು ಆಗಲ್ಲ, ಸುಮ್ಕೆ ರವಿ, ಬರ್ಲಿ ನಾನು ಮಾತಾಡ್ತೀನಿ. ಲೋ ಅಣ್ತಮ್ಮ, ಬಾ ಅಣ್ತಮ್ಮ. ಯಾಕಣ್ತಮ್ಮ ಹಿಂಗೆ ಕೂತಿದ್ಯಾ ಒಬ್ನೇ? ನಿನ್ನ ಫೋನ್ ಏನಾಗದ್ಲ? ಫೋನ್ ಮಾಡಿದ್ರೆ ತೆಗಿಲಿಲ್ಲ. ಏನೂ ಇಲ್ಲ ಅಣ್ತಮ್ಮ, ಸುಮ್ಮನೆ ಕೂತಿದ್ದೀನಿ. ಯಾಕೋ ಮಗ, ಏನಾಯ್ತು? ಯಾಕೋ ಹಿಂಗಿದ್ಯಾ? ಏನು ಇಲ್ಲ ಅಂತ ಹೇಳಿದ್ನಲ್ಲ ಮಗ. ನನ್ನ ಹತ್ರ ಹೇಳೋಕೆ ಏನೋ ಮಗ ನಿನಗೆ? ಹೇಳೋ ಏನಾಯ್ತು ಅಣ್ತಮ್ಮ? ನಿನ್ನ ಮೊಕ್ಕನೇ ಹೇಳ್ತದಲ್ಲೋ ಏನೋ ಆಗದೆ ಅಂತ. ಅದೇನಿಲ್ಲ ಅಣ್ತಮ್ಮ, ನಾನು ನಮ್ಮ ಮಾವನ ಮನೆಗೆ ಹೋಗಿದ್ದೆ. ಆಗಲೇ ಒಂದು 5-6 ದಿನದ ಹಿಂದೆ ನಮ್ಮ ಮಾವನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ನಮ್ಮ ಮಾವನ ಮಗಳನ್ನ ನೋಡಿದೆ ಮಗ. ದೇವತೆ ಹಂಗವಳೆ ಮಗ. ಓ, ಅನ್ನೋಂಗೆ ಲವ್ ಆಗದೆ, ಅದಕ್ಕೇನಾ ಹಿಂಗೆ ಫೀಲಿಂಗಲ್ಲಿ ಕೂತಿದ್ಯಾ? ಮಾವನ ಮಗಳೇ ತಾನೇ, ಬಿಡೋ ಮಗ, ಏನಾಗಲ್ಲ, ಒಪ್ಕೋತಾರೆ. ಅದು ಹಂಗಲ್ಲ ಅಂಟಮ್ಮ, ಮನೇಲಿ ಇನ್ನೊಂದು ಸಮಸ್ಯೆ ಆಗಿದೆ. ಸಮಸ್ಯೆನಾ? ಏನು ಅದು? ಅವತ್ತು ನಮ್ಮ ಅತ್ತೆ ಬಂದಿದ್ರಲ್ಲ, ಅವಾಗ ನಮ್ಮ ಅಜ್ಜಿ ಹತ್ರ ನನ್ನ ಮಗಳನ್ನೇ ಅರುಣಂಗೆ ತಂದ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೋಗವ್ರೆ. ಆದರೆ ನಮ್ಮ ಅಮ್ಮಂಗೆ ಸಂಬಂಧದಾಗ ಎಣ್ಣೆ ತರಕ್ಕೆ ಇಷ್ಟ ಇಲ್ಲ. ಇಷ್ಟು ದಿನ ಅತ್ತೆ ಸೊಸೆ ಆದರೂ ತಾಯಿ ಮಗಳಂಗಿದ್ದ ನಮ್ಮ ಅಜ್ಜಿ ನಮ್ಮವ್ವ ಈ ವಿಷಯಕ್ಕೆ ಹಾವು ಮುಂಗ್ಸಿ ಥರ ಜಗಳ ಆಡ್ತಾವ್ರೆ. ಇದ್ರ ಜೊತೆಗೆ ನಮ್ಮ ಅತ್ತೆ ಮಗಳು ಬೇರೆ ಬಂದು ಮನೇಲೆ ಕುತ್ಕೊಂಡವ್ರೆ. ಏನೇ ಆಗಲಿ ಅವಳನ್ನೇ ಸೊಸೆ ಮಾಡ್ಕೋಬೇಕು ಅಂತ ನಮ್ಮ ಅಜ್ಜಿ. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಮಗ. ಇದಕ್ಕೆ ನಿಮ್ಮ ಅಪ್ಪಯ್ಯ ಏನು ಹೇಳ್ತಾವ್ರೆ? ಅಯ್ಯೊಂದೇನು ಸಮಸ್ಯೆ ಇಲ್ಲ, ನಾನು ಯಾರು ಒಪ್ಕೊಂತಿರೋ ಅವರೇ ನಮ್ಮ ಸೊಸೆ ಅಂತ ಅಂತಾರೆ. ಓ, ಮತ್ತೆ ಬಿಡೋ ಅಂತಮ್ಮ, ಸಾಕು. ನಿಮ್ಮಪ್ಪ ಈ ಮಾತು ಹೇಳಿದ್ಮೇಲೆ ಒಪ್ಸೋದೇನು ಕಷ್ಟ ಆಗಲ್ಲ ಬಿಡೋ. ಆದರೆ ಆ ಹುಡುಗಿ ನೋಡಿದ ತಕ್ಷಣ ಇಷ್ಟ ಆಯಿತು. ಆದರೆ ಅವಳ ಮನಸ್ಸಲ್ಲಿ ಏನದೆ ಅಂತ ಗೊತ್ತಿಲ್ವಲ್ಲ, ಹೆಂಗೆ ತಿಳ್ಕೊಳ್ಳೋದು? ಏನು ತಿಳ್ಕೊಬೇಕು ನೀನು? ಅವಳಿಗೆ ಎಂಥ ಹುಡುಗ ಬೇಕು, ಅವಳು ಹೆಂಗೆ ಅಂತ? ನಂಗಂತೂ ಅವಳಿನೇ ಇಷ್ಟ. ಅಪ್ಪ ಅಮ್ಮನ ಅಜ್ಜಿನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಅವಳಿಗೂ ಹಂಗೆ ಇರಬೇಕು ಅಲ್ವಾ? ಅವಳ ಮನ್ಸಾಗಿ ಬೇರೆ ಇದ್ದು ಮದುವೆ ಆಗ್ಬಿಟ್ಟು ನಾಳೆ ಅವಳಿಗೂ ಕಷ್ಟ ನನಗೂ ಕಷ್ಟ ಆಗಬಾರ್ದು ಅಲ್ವಾ? ಅದಕ್ಕೆ ಇದೆಲ್ಲ ಹೆಂಗೆ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀನು ಹೇಳೋದು ಸರಿನೇ. ನಿನ್ನ ಹತ್ರ ಆ ಹುಡುಗಿ ಫೋನ್ ನಂಬರ್ ಏನಾದರೂ ಅದಾ? ಯಾವ ಕಾಲೇಜು ಅಂತ ಗೊತ್ತಾ? ಹೋಗ್ಲಿ, ಫೋನ್ ನಂಬರ್ ಇಲ್ಲ, ಆದರೆ ಕಾಲೇಜ್ ಗೊತ್ತು. ಹಾಗಾದರೆ ಬಿಡು, ನಾನು ನೋಡ್ಕೊತೀನಿ. ಏನೋ ಮಾಡ್ತೀಯ ಅಂತಮ್ಮ? ನೀನು ನಾಳೆ ಬಾ, ನಾನು ನೋಡ್ಕೊತೀನಿ. ಈಗ ಏನು ಕೇಳಬೇಡ. ನಾಳೆ 9 ಗಂಟೆಗೆ ಇಲ್ಲೇ ಸಿಗುಮ, ನಾನು ಬರ್ತೀನಿ. ಆಮ್ಯಾಕೆ ಮಾತಾಡೋಣ, ಆಯ್ತೇ? ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಹುಟ್ಟುಹಬ್ಬ ಮತ್ತು ಮದುವೆ ವಾರ್ಷಿಕೋತ್ಸವದ ದಿನಾಂಕ ಮತ್ತು ಹೆಸರು ಕಮೆಂಟ್ನಲ್ಲಿ ಹಾಕಿ, ಇನ್ಸ್ಟಾ ಅಲ್ಲಿ DM ಮಾಡಿ. ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.